ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. 1 ಪೇತ್ರ 2ನೇ ಅಧ್ಯಾಯದ 24ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಈ ರೀತಿ ನೋಡುತ್ತೇವೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಹೌದು ಪ್ರಿಯರೇ, ಈ ದಿನದಲ್ಲಿ ನಿಮ್ಮ ದೇಹದಲ್ಲಿ, ನಿಮ್ಮ ಜೀವಿತದಲ್ಲಿ ಇರುವಂತಹ ಯಾವುದೇ ಬಾಧೆಗಳಾಗಿರಬಹುದು, ಅನಾರೋಗ್ಯವಾಗಿರಬಹುದು, ದೇವರು ವಾಗ್ದಾನ ಮಾಡ್ತಿದ್ದಾರೆ, ಆತನ ಒಂದು ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ನೀವು ನಂಬುವುದಾದರೆ ಖಂಡಿತವಾಗಿಯೂ ನೀವು ಆರೋಗ್ಯವನ್ನ ಕಂಡುಕೊಳ್ಳುತ್ತೀರಿ, ಆರೋಗ್ಯವನ್ನ ಹೊಂದಿಕೊಳ್ಳುತ್ತೀರಿ. ದೇವರು ವಾಗ್ದಾನ ಎಂದಿಗೂ ಕೂಡ ಸುಳ್ಳಾಗದು. ಆತನ ಬಾಸುಂಡೆಗಳ ಮೂಲಕ ಈ ಕ್ಷಣದಲ್ಲಿ ಯಾರೆಲ್ಲ ಅನಾರೋಗ್ಯದಿಂದಿದ್ದು ನೀವು ಪ್ರಾರ್ಥನೆ ಮಾಡ್ತಿದ್ದೀರೋ, ಈ ಕ್ಷಣದಲ್ಲಿ ದೇವರು ನಿಮ್ಮನ್ನ ಗುಣಪಡಿಸಿದ್ದಾರೆ. ನಂಬಿಕೆಯಿಂದ ನಿಮ್ಮ ಆರೋಗ್ಯವನ್ನ ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂತಹ ದೇವರೇ, ಅಪ್ಪ, ಈ ದಿನದಲ್ಲಿ ವಿಶೇಷವಾಗಿ ಕರ್ತನೆ ಅನಾರೋಗ್ಯದಲ್ಲಿ ಇರುವಂತಹ ಕರ್ತನೆ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಕರ್ತನಿನ ವಾಕ್ಯ ಹೇಳ್ತದೆ, ನಿನ್ನ ಬಾಸುಂಡೆಗಳಿಂದ ಕರ್ತನೆ ನಮಗೆ ಗುಣವಾಯಿತು ಎಂಬುದಾಗಿ. ಅದೇ ಪ್ರಕಾರವಾಗಿ ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ ಪ್ರತಿಯೊಬ್ಬೊಬ್ಬರು ನಿನ್ನ ಬಾಸುಂಡೆಗಳ ಮೂಲಕವಾಗಿ ಗುಣ ಹೊಂದಿದ್ದಾರೆ ಎಂಬುದಾಗಿ ನಾವು ಘೋಷಣೆ ಮಾಡ್ತಿದ್ದೇವೆ. ಯಾರೆಲ್ಲ ಕರ್ತನೆ ನೋವಿನಲ್ಲಿದ್ದಾರೋ ಆ ಎಲ್ಲ ನೋವುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ದೇಹವನ್ನ ಬಿಟ್ಟೋಗಲಿ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ನೀವು ಆಶೀರ್ವದಿಸಿ ಕರ್ತನೆ. ಅಪ್ಪ, ಅವರು ಆಸ್ಪತ್ರೆಯಲ್ಲಿ ಇರಬಹುದು, ಮನೆಯಲ್ಲಿ ಇರಬಹುದು ಕರ್ತನೆ, ಯಾವುದೇ ಸ್ಥಳದಲ್ಲಿ ಅನಾರೋಗ್ಯದಿಂದ ಇದ್ದಲ್ಲಿ ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಹಸ್ತ ಕರ್ತನೆ ಮುಟ್ಟುವಂತಾಗಲಿ. ಈ ಕ್ಷಣದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಕರ್ತನೆ. ಆಮೆನ್.